ನಮ್ಮೊಂದಿಗೆ ಪಾಲಿಕೆ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಅಮೃತ್ ರಾಜ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಸೋಣ. ಸರ್, ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರಿ, ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಬೃಹತ್ ಪ್ರತಿಭಟನೆ ಅಂದರೆ 10 ಪಾಲಿಕೆಗಳು ಕೂಡ ಇವತ್ತು ಕೆಲಸಕ್ಕೆ ರಜೆ ಮಾಡಿ ಸಾಮೂಹಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ. ಏನು ಹೇಳ್ತಾ ಇದ್ದೀರಾ ಸರ್? ಕರ್ನಾಟಕ ರಾಜ್ಯ 10 ಮಹಾನಗರ ಪಾಲಿಕೆ ಸಂಘದ ಪದಾಧಿಕಾರಿಗಳಿಗೆ ಅಸಮಾಧಾನ ಇದೆ. ಹಾಗಾಗಿ ಇವತ್ತು ಏನು ನಾವು ಸಭೆ ಕರೆದು ಮಾತಾಡಿದ್ದಾರೆ, ಪೌರಾಡಳಿತ ಇಲಾಖೆಯ ನಿರ್ದೇಶಕರು ಬಂದಿದ್ದಾರೆ. ಇದು ಯಾರಿಗೂ ಅಸಮಾಧಾನ ಆಗಿರೋದ್ರಿಂದ 10 ಮಹಾನಗರ ಪಾಲಿಕೆ ಎಲ್ಲ ಕೆಲಸ ಕಾರ್ಯಗಳು ನಾಳೆನೂ ಇಂಧನ ಸ್ಥಗಿತ ಆಗುತ್ತೆ ಸರ್. ನಮಗೆ ಹೋರಾಟಕ್ಕೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಸರ್. ಓಕೆ, ಅಂದರೆ ಮಂಗಳೂರಿನಲ್ಲೇ ರೆಡ್ ಅಲರ್ಟನ್ನು ಮಾಡಿರುವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲಿ ಯಾವ ರೀತಿಯಾಗಿ ಪರಿಣಾಮಕಾರಿ ಪ್ರತಿಭಟನೆ ಆಗುತ್ತೆ ಅಂತ? ಮಂಗಳೂರು ಏನು ಕರಾವಳಿ ಭಾಗ ಇದೆ, ಅಲ್ಲಿ ಕಪ್ಪು ಪಟ್ಟಿ ಹಾಕ್ಕೊಂಡು ಹೋರಾಟ ಮಾಡಬೇಕು ಅಂತ ಈಗಾಗಲೇ ನಾವು ತಿಳಿಸಿದ್ದೀವಿ ಸರ್. ಓಕೆ, ಪ್ರಮುಖ ಬೇಡಿಕೆಗಳು ಯಾವುದೆಲ್ಲ ಇತ್ತು ನಿಮಗೆ? ಏನೆಲ್ಲ ನೀವು ಮನವಿಗಳನ್ನು ಕೊಟ್ಟಿದ್ದೀರಾ ಸರ್ಕಾರಕ್ಕೆ ಮತ್ತು ಪಾಲಿಕೆಗೆ ಅನ್ನುವಂಥದ್ದು? ಸರ್, ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಅನುಷ್ಠಾನ ಆಗಬೇಕು ಅನ್ನೋದು ಪ್ರಮುಖ ಬೇಡಿಕೆ ನಮ್ಮದು. ಮಧ್ಯದಲ್ಲಿ ಏನು ಆರೋಗ್ಯ ಸಂಜೀವಿನಿ ಸೌಲಭ್ಯ ರಾಜ್ಯ ಸರ್ಕಾರಿ ನೌಕರು ಕೊಟ್ಟಿದ್ದಾರೆ, ಅದನ್ನು ಸಹ ಮಹಾನಗರ ಪಾಲಿಕೆ ನೌಕರಿಗೆ ತರಬೇಕು. ಮತ್ತು 7ನೇ ವೇತನ ರಾಜ್ಯ ಸರ್ಕಾರಿ ನೌಕರಿಗೆ ಅನುಷ್ಠಾನ ಮಾಡಿದರೆ ಅದು ಪಾಲಿಕೆ ನೌಕರಿಗೆ ಜಾರಿ ಮಾಡಬೇಕು ಅನ್ನೋದು ಪ್ರಮುಖ ಬೇಡಿಕೆ ಸರ್. ಓಕೆ, ಪ್ರತಿಭಟನೆ ನಾಳೆ ಎಲ್ಲಿ ಫ್ರೀಡಂ ಪಾರ್ಕಲ್ಲೇ ಮಾಡ್ತೀರಾ ಅಥವಾ ಆಯಾ ಪಾಲಿಕೆ ಕಚೇರಿ ಮುಂದೆ ಮಾಡ್ತೀರಾ? ಪಾಲಿಕೆ ವಲಯದಲ್ಲೇ ನಡೀತೆ ಸರ್, ಆಯುಕ್ತರ ಕಚೇರಿ ಮುಂದೆ. ಓಕೆ, ಅಂದರೆ ಸರ್ಕಾರ ಇನ್ನೂ ನಿಮಗೆ ಲಿಖಿತವಾಗಿ ಕೊಟ್ಟಿಲ್ಲ ಅಂತಾನೆ ಅಥವಾ ಮೌಖಿಕವಾಗಿ ನಿಮಗೆ ಭರವಸೆ ಕೊಡ್ತು ಅಂತಾನೆ ಏನು ಅಂತೇಳಿ ನಿಮ್ಮ ಬೇಡಿಕೆ ಏನು? ನಮ್ಮ ಪದಾಧಿಕಾರಿಗಳಿಗೆ ಆಕ್ರೋಶ ಬರೋಕ್ಕೆ ಕಾರಣ ನಿರ್ದೇಶಕರು ಕಳಿಸಿರೋದ್ರಿಂದ ಕಾರ್ಯದರ್ಶಿಗಳಾಗಲಿ ಸಚಿವರಾಗಲಿ ಈ ಒಂದು ವೇದಿಕೆ ಸ್ಥಳ ಬರಬೇಕಾಯಿತು, ಅವರು ಹೇಳಬೇಕಿತ್ತು. ಹಾಗಾಗಿ ಅವ್ರು ಬರದೇ ಇರೋದ್ರಿಂದ ಎಲ್ಲ ಆಕ್ರೋಶಗೊಂಡಿದೆ ಸರ್. ಓಕೆ, ನಾಳೆ ಇಲ್ಲೂ ಯಾವ ರೀತಿಯಲ್ಲಿ ಪ್ರತಿಭಟನೆ ಆಗುತ್ತೆ, ಎಷ್ಟು ಜನ ಸೇರ್ತಾರೆ ಅನ್ನುವಂಥದ್ದು? ಇಲ್ಲಿ ನಮ್ಗೆ ಅನುಮತಿ ಸಿಕ್ಕಿರೋದು ಇವತ್ತು ಒಂದೇ ದಿನಕ್ಕೆ, ಹಾಗಾಗಿ ಎಲ್ಲ ಆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ನಡೆಯುತ್ತೆ ಸರ್. ಏನು ಹೇಳ್ತೀರಾ? 10 ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ರಜಾ ಹಾಕಿದ್ದಾರೆ, ನೀವೇನು ಹೇಳ್ತೀರಾ ಅವರಿಗೆ ಅಂತ? ಖಂಡಿತ ಸರ್, ಅವ್ರ ಹೋರಾಟಕ್ಕೆ ನ್ಯಾಯ ಸಿಗೋವರೆಗೂ ರಜಾ ಹಾಕ್ಲಿ ಅಂತ ನಾನು ಹೇಳ್ತೀನಿ ಸರ್. ಎಸ್, ಧನ್ಯವಾದಗಳು ಸರ್. ಇದಿಷ್ಟು ಅಮೃತ್ ರಾಜ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.